ಹೆಲೋ ಫುಡೀಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಶೇಷ ಏನಂತೀರಾ? ಅದೇ ಕಾಚಕ್ಕಿ ರೊಟ್ಟಿ. ಏನಪ್ಪ, ಕಾಚಕ್ಕಿಯಲ್ಲಿ ಕೂಡ ರೊಟ್ಟಿ ಮಾಡ್ಬೋದಾ? ಹೌದು ಕಣ್ರಿ, ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ, ಯಮ್ಮಿಯಾಗಿ, ಕ್ರಂಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಕಾಚಕ್ಕಿ, ಸಣ್ಣದಾಗಿ ಹೆಚ್ಚಿರುವ ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುರಿದಿರುವ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಶುಂಠಿ ಪೇಸ್ಟ್, ಜೀರಿಗೆ, ಅಕ್ಕಿ ಹಿಟ್ಟು. ಮೊದಲಿಗೆ ಕಾಚಕ್ಕಿನ ಈ ತರ ಕೈಯಲ್ಲುಜ್ಜಿ ಬಿಡ್ಸ್ಕೋಬೇಕು. ಅದನ್ನ ಈ ತರ ಕ್ಲೀನ್ ಮಾಡಿಕೊಂಡು ರಾತ್ರಿ ಇಡೀ ನೀರಲ್ಲಿ ನೆನೆಸ್ಕೋಬೇಕು. ನಂತರ 2-3 ಸಾರಿ ನೀರಲ್ಲಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಸ್ವಲ್ಪ ನೀರು ಬಳಸ್ಕೊಂಡು ಈ ಹದಕ್ಕೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಕಲಸುವ ಪಾತ್ರೆಗೆ ಕಾಚಕ್ಕಿ ಪೇಸ್ಟ್, ಅಕ್ಕಿ ಹಿಟ್ಟು 1:2 ರೇಷಿಯೋಲ್ ಹಾಕೋಬೇಕು. ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ಶುಂಠಿ ಪೇಸ್ಟ್, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರೊಟ್ಟಿ ಹದಕ್ಕೆ ಕಲ್ಸ್ಕೋಬೇಕು. ನಿಮ್ಗೆ ಅಭ್ಯಾಸ ಇದ್ರೆ ಡೈರೆಕ್ಟ್ ಆಗಿ ಹೆಂಚಿನ ಮೇಲೆ ರೊಟ್ಟಿ ಸುಟ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಒಬ್ಬಟ್ಟಿನ ಪೇಪರ್ ಮೇಲೆ ಎಣ್ಣೆಯನ್ನ ಸವರಿ ತೆಳುವಾಗಿ ರೊಟ್ಟಿ ತೊಟ್ಕೋಬೇಕು. ರೊಟ್ಟಿನ ಈ ತರ ಗರ್ಗರಿಯಾಗಿ ಸುಟ್ಕೋಬೇಕು. ಈ ರೊಟ್ಟಿ ಜೊತೆ ಬೆಳ್ಳುಳ್ಳಿ ಚಟ್ನಿ, ತುಪ್ಪ ಮತ್ತೆ ಮೊಸರು ಪರ್ಫೆಕ್ಟ್ ಕಾಂಬಿನೇಷನ್. ಗಾರ್ಲಿಕ್ ಚಟ್ನಿ ರೆಸಿಪಿ ಬೇಕಾ? ಕೊಡ್ತೀವಿ ಕಣ್ರಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.